ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮನೆಯಲ್ಲಿ ನಾವು ಎಷ್ಟೇ ಮನೆ ನೀಟಾಗಿ ಇಟ್ಕೊಂಡಿದ್ರು ಸಿಂಕ್ ಹತ್ರ, ಹಾಗೆ ಬಾತ್ರೂಮಲ್ಲಿ, ಕಿಚನ್ನಲ್ಲಿ, ಸಿಂಕ್ ಹತ್ರ ಎಲ್ಲ ತುಂಬಾ ಜಿರಳೆಗಳು ಓಡಾಡ್ತಾ ಇರುತ್ತೆ ನೈಟ್ ಟೈಮು. ನಾವು ಹೊರಗಡೆಯಿಂದ ತಂದು ಯೂಸ್ ಮಾಡುವಂಥ ಕೆಮಿಕಲ್ ಪ್ರಾಡಕ್ಟ್ ಎಷ್ಟೇ ಇಕ್ಕಿದ್ರೂ ಕೆಲವೊಂದು ಸಾರಿ ಹೋಗೋಲ್ಲ, ಜಿರಳೆಗಳು ತುಂಬಾ ಇರುತ್ತೆ. ನನ್ನ ಮನೆಯಲ್ಲೇ 2 ವಿಧಾನದಲ್ಲಿ ನಾನಿವತ್ತು ಜಿರಳೆ ಹೋಗೋಕ್ಕೆ ಮದ್ದನ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈಗ ಫಸ್ಟು ಮೆಥಡ್ ನೋಡೋಣ. ಇಲ್ಲಿ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ನೀವು ಪ್ಲಾಸ್ಟಿಕ್ ಆದರೂ ತೊಗೋಬೋದು. ತೊಗೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ನೀವು ನಾರ್ಮಲಾಗಿ ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂನ ಒಂದು ಅರ್ಧ ಅಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ಲಿಗೆ. ಹಾಗೆ ದೇವ್ರ ಪೂಜೆಗೆ ಬಳಸುವಂಥ 2 ಕರ್ಪೂರನ ಈ ಥರ ಪುಡಿ ಮಾಡಿಕೊಂಡು 2 ಕರ್ಪೂರನ ನಾನಿಲ್ಲಿ ಪುಡಿ ಮಾಡಿ ಆ ನೀರಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ನೀರಿಗೆ ಹಾಕಿರುವಂಥ 3 ವಸ್ತುಗಳು ನೀಟಾಗಿ ಮಿಕ್ಸ್ ಆಗೋವರೆಗೂ ಸ್ಪೂನ್ ಸಹಾಯದಿಂದ ಈ ಥರ ಕಲಿಸ್ಕೊತಾ ಇದ್ದೀನಿ. ಈ ಸೊಲ್ಯೂಷನ್ನಿಂದ ಬೇಗನೆ ಜಿರಳೆಗಳು ದೂರ ಆಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ತುಂಬ ಜಿರಳೆ ಕಡಿಮೆ ಆಗೋದು ನೀವೇ ನೋಡ್ತೀರಾ. ಲಾಸ್ಟಿಗೆ ನಾನು ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಈ ಪ್ಲೇಸಲ್ಲಿ ನೀವು ವಿನಿಗರ್ ಬೇಕಾದರೂ ಹಾಕ್ಕೋಬೋದು. ನಿಂಬೆಹಣ್ಣ ಹಿಂಡ್ಬಿಟ್ಟು ಮತ್ತೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿರುವಂಥ ಕಾಟನ್ ಬಾಲ್ಸ್ ಥರ ಈ ಥರ ನಾನು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೋಡಿ ಅಲ್ಲಿ ಡಿಪ್ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಇಟ್ಕೋಬೋದು. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇದನ್ನು ಕಾಟನ್ ಬಾಲ್ಸ್ನ ರೆಡಿ ಮಾಡಿಕೊಂಡು ಡಿಪ್ ಮಾಡಿಕೊಂಡು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ನಾನು ಇಲ್ಲಿ ಒಂದು 6 ನಾನು ತೊಗೊಂಡಿದ್ದೀನಿ. ಎಲ್ಲಿ ಜಿರಳೆಗಳು ಓಡಾಡುತ್ತೋ ಆ ಪ್ಲೇಸಲ್ಲಿ ನೈಟು ಎಲ್ಲ ಕ್ಲೀನ್ ಮಾಡಿ ಮಲಗೋ ಟೈಮಲ್ಲಿ ಸಿಂಕ್ ಕೆಳಗಡೆ ಮತ್ತು ಸ್ಟವ್ ಕೆಳಗಡೆ ನೋಡಿ, ಇಲ್ಲಿ ಸಿಲಿಂಡ್ರ್ ಇರ್ತೀವಲ್ವ ಆ ಪ್ಲೇಸಲ್ಲಿ ಮತ್ತು ಸಿಂಕ್ ಹತ್ರ ಎಲ್ಲೆಲ್ಲಿ ನಿಮಗೆ ಜಿರಳೆಗಳು ಓಡಾಡುತ್ತೆ ಅಂತ ಅನಿಸುತ್ತೋ ಆ ಪ್ಲೇಸಲ್ಲೆಲ್ಲ ಈ ಕಾಟನ್ ಬಾಲ್ಸ್ನ ಒಂದೊಂದು ಇಟ್ಕೊಂಬರಬೇಕು. ಈ ಥರ ನಾವು ಕಂಟಿನ್ಯೂಯಸ್ಸಾಗಿ ಒಂದು ವಾರದಿಂದ ಒಂದು 10 ದಿನದವರೆಗೂ ಕಂಟಿನ್ಯೂಯಸ್ಸಾಗಿ ಮಾಡ್ತಾಯಿದ್ರೆ ಜಿರಳೆಗಳು ಇರೋದಿಲ್ಲ ಫ್ರೆಂಡ್ಸ್. ಹಾಗೆ ಉಳಿದಿರೋವಂಥ ಸೊಲ್ಯೂಷನ್ನ ನಾನು ಸಿಂಕಲ್ಲಿ ಈ ಥರ ಸುತ್ತು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳೋದ್ರಿಂದ ಅದರ ಸ್ಮೆಲ್ಗೆ ಜಿರಳೆಗಳು ಬರೋದಿಲ್ಲ. ಸಿಂಕ್ ಪೈಪಲ್ಲಿ ತುಂಬಾ ಇರುತ್ತಲ್ವ, ಆ ಪ್ಲೇಸಲ್ಲಿ ಹಾಕೋದ್ರಿಂದ ಅದು ಒಳಗಡೆಯಿಂದ ಬರೋದು ಕಡಿಮೆ ಆಗುತ್ತೆ. ಈಗ 2ನೇ ವಿಧಾನ ನೋಡೋಣ. ನೋಡಿ, ಸೇಮ್ ಒಂದು ಅರ್ಧ ಗ್ಲಾಸ್ ನೀರು ತೊಗೊಂಡು ನಾನು ಒಂದು 10ರಿಂದ 12 ಲವಂಗನ ಈ ಥರ ನೀರಿಗೆ ಹಾಕ್ಕೊಂಡಿದ್ದೀನಿ. ಉಗುರು ಬೆಚ್ಚ ನೀರಿಗೆ ಹಾಕ್ಕೊಂಡು ಓವರ್ ನೈಟ್ ಬಿಟ್ಬಿಡಬೇಕು ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇರೋದು. ನೋಡಿ, ಅದರ ಲವಂಗ ನೀರಲ್ಲಿ ಚೆನ್ನಾಗಿ ಓವರ್ ನೈಟ್ ನೆಂದು ನೋಡಿ ಈ ಥರ ಕಲರ್ ಚೇಂಜ್ ಆಗಿರುತ್ತೆ ನೀರು. ಈ ಟೈಮಲ್ಲಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೀರು. ಆ ಥರ ಇದ್ದಾಗ ನೋಡಿ, ಈ ಥರ ಅದರಲ್ಲಿರುವಂಥ ಲವಂಗನೆಲ್ಲ ಎತ್ತಾಕ್ಬಿಡಬೇಕು. ನೋಡಿ, ಇವಾಗ ಲವಂಗ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಈಗ ನೋಡಿ, ಚೆನ್ನಾಗಿ ನೆಂದಿರೋವಂಥ ಲವಂಗ ನೆನೆಸಿರೋವಂಥ ಈ ನೀರು ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಈ ನೀರಿಗೆ ಒಂದು 2 ಚಮಚದಷ್ಟು ವಿನಿಗರ್ನ ಹಾಕ್ಕೋಬೇಕು. 2 ಚಮಚದಷ್ಟು ವಿನಿಗರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಯೂಸ್ ಮಾಡೋವಂಥ ಕೋಲ್ಗೇಟ್ ವೈಟ್ ಆದ್ರೇ ಬೆಸ್ಟು. ವೈಟ್ ಪೇಸ್ಟ್ನ 1 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೇಸ್ಟು ನೀಟಾಗಿ ಒಳಗಡೆ ನೀರಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾನು ಈ ಥರ ಕಲಿಸ್ಕೊಬೇಕಾಗುತ್ತೆ. ಈ ಥರ ಕಲಿಸ್ಕೊಂಡಾದ್ಮೇಲೆ ನೋಡಿ, ಈ ಸೊಲ್ಯೂಷನ್ ರೆಡಿ ಆಗಿದೆ. ಇವಾಗ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಮಲ್ಗೋಕೆ ಮುಂಚೆ ಕಿಚನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ಪ್ರೇನ ಜಿರಳೆ ಓಡಾಡೋವಂಥ ಎಲ್ಲ ಪ್ಲೇಸ್ಗೂ ಸ್ಪ್ರೇ ಮಾಡ್ಕೋಬೇಕು. ಅಲ್ಲಿ ಮತ್ತು ಸಿಂಕ್ ಹತ್ರ ನೋಡಿ, ಕೆಳಗಡೆ ಈ ಗೋಡೆಗಳು ಹೆಡ್ಜಸ್ ಇರುತ್ತಲ್ವ, ಟೈಲ್ಸ್ ಹೆಡ್ಜಸ್ ಆ ಥರ ಪ್ಲೇಸು ಮತ್ತು ಸಿಂಕ್ ಪೈಪ್ ಇರುತ್ತಲ್ಲ ಅಲ್ಲಿ ಈ ಥರ ಎಲ್ಲ ಹಾಕೋದ್ರಿಂದ ಜಿರಳೆಗಳು ಬೇಗನೆ ಕಡಿಮೆ ಆಗುತ್ತೆ. ಒಂದೇ ಸಾರಿ ಹೋಗುತ್ತೆ ಅಂತ ನಾನು ಹೇಳಲ್ಲ, ಒಂದು ವಾರ ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಾಡೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.